ಡಿಸೆಂಬರ್ 5ನೇ ತಾರೀಕಿನ ನಾವು ಸ್ವಸ್ಥ ಮೈಸೂರು ಅಂತ ಒಂದು ಪ್ರೋಗ್ರಾಮ್ ಬೆಂಗಳೂರು ಆರೋಗ್ಯ ವರ್ಲ್ಡ್ ಇಂಡಿಯಾ ಟ್ರಸ್ಟ್ ಅವ್ರ ಜೊತೆ ಮತ್ತು ನಮ್ಮ ಇಲ್ಲಿ ಮೈಸೂರಿನಲ್ಲಿ ಜಿಲ್ಲಾ ಆರೋಗ್ಯ ಕೇಂದ್ರ ಕುಟುಂಬ ಕಲ್ಯಾಣ ಕೇಂದ್ರ ಇಲಾಖೆ ಜೊತೆ ಅವ್ರ ಜಾಯಿಂಟ್ ಪಾರ್ಟ್ನರ್ಶಿಪ್ಪಲ್ಲಿ ಈ ಮೈಸೂರು ಸಿಟಿ ಮೊದಲನೇದಾಗಿ ಮೈಸೂರು ಸಿಟಿನ ಸ್ವಸ್ಥವಾಗಿ ಇಡಬೇಕು. ಹಿಂದೆ ಸ್ವಚ್ಛವಾಗಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದನ್ನು ತಿರ್ಗಾ ಸ್ವಚ್ಛತೆ ಎರಡು ಒಟ್ಟಿಗೆ ಹೋಗಲಿ ಅಂತ ಸ್ವಸ್ಥ ಮೈಸೂರು ಅನ್ನೋ ಶೀರ್ಷಿಕೆ ಅಡಿನಲ್ಲಿ ಈ ಪ್ರೋಗ್ರಾಮ್ ಶುರು ಮಾಡಿದ್ದೀವಿ. ಈ ಪ್ರೋಗ್ರಾಮ್ಗೆ ಅದರೊಳಗಡೆ ಒಂದು 20 ಜನ ಪ್ಲೇಜ್ ಮೇಕರ್ಸ್ ಇದ್ದಾರೆ. ಎಲ್ಲರೂ ಒಂದೊಂದು ಜವಾಬ್ದಾರಿ ತೊಗೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ವಿಂಗ್ ಆಫ್ ಇದು ತೊಗೊಂಡಿದೆ. ಈ ಸಂಸ್ಥೆಗಳು ಸಂಸ್ಥೆಗಳು ನಡೆಸ್ತಾ ಇರೋ ಟ್ರಸ್ಟ್ ಅದು. ಆ ಟ್ರಸ್ಟ್ ಕೂಡ ಇದರಲ್ಲೊಂದು ಪ್ಲೇಜ್ ಮೇಕರು. ಅವ್ರು ಇನ್ನು ರಜಾ ಬಂದ್ಬಿಡುತ್ತೆ, ಮುಂದೆ ಕ್ರಿಸ್ಮಸ್ ರಜಾ ಬಂದ್ಬಿಡುತ್ತೆ ಅನ್ನೋ ಇದಕ್ಕೋಸ್ಕರ ತಕ್ಷಣ ಇವತ್ತು ಈ ಕಾರ್ಯಕ್ರಮ ಈ ಸಂಸ್ಥೆಯಲ್ಲಿ ಶುರು ಮಾಡಿ ಮುಂದೆ ಬರೋ ವರ್ಷ 26ನೇ ಇಸ್ವಿಯಿಂದ ಬೇರೆ ಕಡೆ ಎಲ್ಲ ಶುರುವಾಗುತ್ತೆ. ಅದಕ್ಕೆ ನಿಮ್ಮೆಲ್ಲರದ್ದು ಸಹಕಾರ ಅವತ್ತು ನಾವು ಫಂಕ್ಷನ್ ಲಾಂಚ್ ಆದ ದಿನವೂ ಕೊಟ್ಟಿದ್ದೀರಾ, ಇವತ್ತು ಕೊಟ್ಟಿದ್ದೀರಾ. ತುಂಬ ಸಂತೋಷ. ಹೀಗೆ ಮುಂದೆ ನಡೆಯೋ ಕಾರ್ಯಕ್ರಮಗಳಿಗೆಲ್ಲ ಈ ಸ್ವಸ್ಥ ಮೈಸೂರಲ್ಲಿ ನಿಮ್ಮ ಸಹಕಾರ ಬೇಕೇ ಬೇಕು. ಅದರಲ್ಲಿ ನೀವು ಮುಂದಕ್ಕೂ ಕೊಡ್ತೀರಾ ಸಹಕಾರ ಅಂತ ತಿಳ್ಕೊಂಡು ರಾಜ್ಯ ಸರ್ಕಾರ ಜೊತೆ ನಮ್ಮ ಸ್ವಸ್ಥ ಮೈಸೂರು, ನಮ್ಮ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಫೌಂಡೇಶನ್ನು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್, ಫ್ಯಾಮಿಲಿ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಜಾಯಿಂಟ್ ಪಾರ್ಟ್ನರ್ಶಿಪ್ ವಿತ್ ಆರೋಗ್ಯ ವರ್ಲ್ಡ್ ಇಂಡಿಯಾ ಟ್ರಸ್ಟ್, ಈ 3 ಸಂಸ್ಥೆನ ಒಟ್ಟಿಗೆ ಸೇರಿ ಮೈಸೂರು ಸಿಟಿ ಮೊದಲು ಸ್ವಸ್ಥವಾಗಿಡಬೇಕು ಅನ್ನೋ ಉದ್ದೇಶದಿಂದ ಇದು ಶುರುವಾಗಿದೆ. ಅದರೊಳಗಡೆ ನಮಗೆ ಮೈಸೂರು ಯೋಗ, ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ, ಮೈಸೂರು ಯೋಗ ಕ್ಯಾಪಿಟಲ್. ಇವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಸ್ವಸ್ಥ ಮೈಸೂರಿಗೆ. ಇವರು ಆಚಾರ್ಯ ಭರತ್ ಶೆಟ್ಟಿ ಅಂತ, ಇನ್ನೊಬ್ಬರು ಅವರು ಡಾಕ್ಟರ್ ಮಿಲ್ಲಟ್ ಮ್ಯಾನ್ ಆಫ್ ಇಂಡಿಯಾ ಅಂತ, ಅವರು ಪದ್ಮಶ್ರೀ ಖಾದರ್ವಲ್ಲಿ ಅಂತ, ಅವರು ಈ ಕಾರ್ಯಕ್ರಮ ಜೊತೆ ಇದ್ದಾರೆ. ಇನ್ನೊಬ್ಬರು ಡಾಕ್ಟರ್ ಪ್ರತಿಭಾ ಪರೇರ ಅಂತ, ಅವರು ಮೆಂಟಲ್ ಹೆಲ್ತ್ ಬಗ್ಗೆ, ಅವರು ಜೀರಿಯಾಟ್ರಿಕ್ ಪ್ರಾಕ್ಟಿಸಿಂಗ್ ಡಾಕ್ಟರ್, ಅವರು ಇದ್ದಾರೆ. ಅವರು ಇವತ್ತು ಊರಲ್ಲಿ ಇಲ್ಲದೆ ಇರೋದ್ರಿಂದ ಬರೋಕ್ಕಾಗಿಲ್ಲ. ಜೊತೆಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲರೂ ಒಟ್ಟಿಗೆ ಸೇರಿ ಮೈಸೂರನ್ನು ಸ್ವಸ್ಥವಾಗಿ, ಎಲ್ಲರ ಆರೋಗ್ಯಕ್ಕಿಂತ ಸ್ವಸ್ಥ ಅನ್ನೋ ಪದ ಬಳಸ್ತೀನಿ ನಾನು. ನಿಮ್ಮ ಪ್ರೆಸ್ ಕಡೆಯಿಂದನೂ ನಿಮಗೂ ಮಾಡಿಸ್ಬಿಡ್ತೀವಿ ಅಂದರೆ, ನೀವು ಎಲ್ಲ ಕೋಆಪ್ರೇಟ್ ಮಾಡಿದ್ರೆ ನಿಮಗೂ ಒಂದು ಪ್ರೋಗ್ರಾಮ್ ಮಾಡಿಬಿಡ್ತೀವಿ ಪ್ರೆಸ್ನವ್ರಿಗೂ. ತುಂಬ ವರ್ಷ ಅದು. ಅವರು 2 ಸತಿ ಮೀಟ್ ಮಾಡಿದ್ದೆ. ಅವರು ತುಂಬ ಆ್ಯಕ್ಟಿವ್ ಆಗಿದ್ದರು ಕಾಂಗ್ರೆಸ್ಸಲ್ಲಿ. ಅವರು ಊರಿನಲ್ಲಿ ಧಾರವಾಡದಲ್ಲಿ. ಅದು ನಿನ್ನೆ ರಾತ್ರಿ ಗೊತ್ತಾಯಿತು. ವಿಷಾದ ವ್ಯಕ್ತಪಡಿಸ್ತೀನಿ ಎಲ್ಲರ ಪರವಾಗಿ. ಅವ್ರಿಗೆ, ಅವ್ರ ಮನೆಯವ್ರಿಗೆ ನಮ್ಮ ಕಂಡೋಲೆನ್ಸಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ